ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪರೀಕ್ಷಾ ಸ್ಫೂರ್ತಿ ಕ್ಲಾಸಸ್. ಸೊ ನಾನು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಸೀರೀಸನ್ನು ಶುರು ಮಾಡಿದ್ದೀನಿ UPSC ಮತ್ತು KPSC ಎಕ್ಸಾಮ್ಸ್ಗಳಿಗೋಸ್ಕರ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಕ್ಲಾಸಲ್ಲಿ ಇವತ್ತಿನ ವಿಡಿಯೋದಲ್ಲಿ ಸರ್ಟನ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿನ ನಾವು ಸ್ಟಡಿ ಮಾಡೋಣ. ಸೊ ಈ ಒಂದು ಚಾಪ್ಟರ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ನಾನು ಮಾಡ್ತಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಮುಂಬರುವಂಥ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೆ ಒತ್ತಿ. ಸೊ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಸಬ್ಜೆಕ್ಟ್ನ ಸ್ಟಡಿ ಮಾಡಬೇಕಾದ್ರೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಇವೆರಡು ವರ್ಡ್ಸ್ಗಳ ಡೆಫಿನೇಷನ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಎನ್ವಿರಾನ್ಮೆಂಟ್ ಅಂದರೆ ಏನು? ಎನ್ವಿರಾನ್ಮೆಂಟ್ ಅಂದರೆ ಏನಿಲ್ಲ, ಒಂದು ಜೀವಿ ಅದರ ಬದುಕ್ತಿರುವಂಥ ಅದರ ಸುತ್ತ ಏನು ಸರೌಂಡಿಂಗ್ಸ್ ಇರುತ್ತೆ ಅದನ್ನು ಎನ್ವಿರಾನ್ಮೆಂಟ್ ಅಂತೀವಿ. ಸೊ ಎನ್ವಿರಾನ್ಮೆಂಟ್ ಅಂದರೆ ದ ಸರೌಂಡಿಂಗ್ಸ್ ಇನ್ ವಿಚ್ ದ ಆರ್ಗಾನಿಸಮ್ಸ್ ಲಿವ್ ಈಸ್ ಕಾಲ್ಡ್ ಆಸ್ ಎನ್ವೈರ್ನಮೆಂಟ್. ಸೊ ಎನ್ವಿರಾನ್ಮೆಂಟ್ ಈಸ್ ಮೇಡ್ ಅಪ್ ಆಫ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಂಪೋನೆಂಟ್ಸ್. ಸೊ ಒಂದು ಪರಿಸರ ಆಗಬೇಕು ಅಂತಂದರೆ ಜೀವ ಇರುವಂಥ ವಸ್ತುಗಳು ಮತ್ತು ಜೀವ ಇಲ್ಲದೆ ಇರುವಂಥ ವಸ್ತುಗಳ ಮಧ್ಯೆ ಸಂಬಂಧವ ಏರ್ಪಟ್ಟರೆ ಮಾತ್ರ ಅದನ್ನು ಪರಿಸರ ಅಂತೀವಿ. ಜೀವ ಇರುವಂಥ ವಸ್ತುಗಳು ಮತ್ತು ಜೀವ ಇಲ್ಲದೆ ಇರುವಂಥ ವಸ್ತುಗಳನ್ನ ಒಟ್ಟುಗೂಡಿಸಿದ್ರೆ ನಾವು ಪರಿಸರ ಅಂತ ಕರಿತೀವಿ. ಹಾಗಾದರೆ ಎಕಾಲಜಿ ಅಂದರೆ ಏನು? ಎಕಾಲಜಿ ಅಂದರೆ ಏನಪ್ಪ ಅಂದರೆ ದ ಸೈಂಟಿಫಿಕ್ ಸ್ಟಡಿ ಆಫ್ relationship of the living organisms with each other and with their environment. ಜೀವ ಇರುವಂಥ ವಸ್ತುಗಳು ಒಂದು ಜೀವ ಇರುವಂಥ ವಸ್ತು ಮತ್ತೊಂದು ಜೀವ ಇರುವಂಥ ವಸ್ತುಗಳ ಜೊತೆ ಯಾವ ಥರ ಸಂಬಂಧವನ್ನು ಇಟ್ಕೊಳ್ಳುತ್ತೆ ಮತ್ತು ಅದರ ಸುತ್ತ ಇರುವಂತಹ ಪರಿಸರದ ಜೊತೆ ಯಾವ ಥರ ಸಂಬಂಧವನ್ನು ಇಟ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಎಕಾಲಜಿ ಅಂತ ಕರಿತೀವಿ. ಇದು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯ ಡೆಫಿನೇಷನು. ಹಾಗೆ ಮುಂದುವರೆದರೆ ಎಕಾಲಜಿಕಲ್ ಲೆವೆಲ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಎಕಾಲಜಿಕಲ್ ಲೆವೆಲ್ಸ್ ಅಂದರೆ ಏನು? ಎಕಾಲಜಿಕಲ್ ಲೆವೆಲ್ಸನ್ನು ಹೋಲಿಸಮ್ ಇನ್ ಎಕಾಲಜಿ ಅಂತ ಕೂಡ ಕರೀತಾರೆ. ಬಟ್ ಅದು ನಮಗೆ ಸದ್ಯಕ್ಕೆ ನೆಸೆಸಿಟಿ ಇಲ್ಲ, ಅಷ್ಟೊಂದು ಟೆಕ್ನಿಕಲ್ ಟರ್ಮ್ ಬೇಕಾಗಿಲ್ಲ. ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಷ್ಟೊಂದು ಇನ್ ಡೀಟೇಲ್ ಟೆಕ್ನಿಕ್ಯಾಲಿಟಿಯಲ್ಲಿ ಟರ್ಮ್ಸ್ ಕೇಳಲ್ಲ. ಎಕಾಲಜಿಕಲ್ ಲೆವೆಲ್ಸ್ ಅಂತ ಗೊತ್ತಿದ್ರೆ ಸಾಕು. ಎಕಾಲಜಿಕಲ್ ಲೆವೆಲ್ಸ್ ಅಲ್ಲಿ ಸ್ಮಾಲೆಸ್ಟ್ ಕಂಪೋನೆಂಟ್ ಯಾವುದು ಅಥವಾ ಸ್ಮಾಲೆಸ್ಟ್ ಯೂನಿಟ್ ಯಾವುದು ಅಥವಾ ಲೋಯೆಸ್ಟ್ ಯೂನಿಟ್ ಯಾವುದು? ಇಂಡಿವಿಜುವಲು. ಇಂಡಿವಿಜುವಲು ಲೋಯೆಸ್ಟ್ ಯೂನಿಟು. ಆ್ಯಂಡ್ ಬಯೋಸ್ಪಿಯರ್ ಏನಿದೆ ಇದು ಹೈಯೆಸ್ಟ್ ಯೂನಿಟು. ಈ ಎಕಾಲಜಿಕಲ್ ಲೆವೆಲ್ ಶುರು ಆಗೋದು ಇಂಡಿವಿಜುವಲಿಂದ ಶುರುವಾಗಿ ಪಾಪ್ಯುಲೇಷನ್ ಆಗುತ್ತೆ. ಪಾಪ್ಯುಲೇಷನ್ಗಳು ಸೇರಿಕೊಂಡು ಕಮ್ಯುನಿಟಿ ಆಗುತ್ತೆ. ಬೇರೆ ಬೇರೆ ಕಮ್ಯುನಿಟಿಗಳು ಸೇರಿಕೊಂಡು ಎಕೋಸಿಸ್ಟಮ್ ಆಗುತ್ತೆ. ಬೇರೆ ಬೇರೆ ಎಕೋಸಿಸ್ಟಮ್ಗಳು ಸೇರಿಕೊಂಡು ಬಯೋಮ್ ಆಗುತ್ತೆ. ಆ್ಯಂಡ್ ಬಯೋಮ್ಗಳು ಸೇರಿಕೊಂಡು ಬಯೋಸ್ಪಿಯರ್ ಆಗುತ್ತೆ. ನಾನು ಹೇಳಿದ ಹಾಗೆ ಇಂಡಿವಿಜುವಲ್ ಅಂದರೆ ಏನು? ಇಂಡಿವಿಜುವಲ್ ಈಸ್ ದಿ ಬೇಸಿಕ್ ಯೂನಿಟ್ ಆಫ್ ಎಕಾಲಜಿಕಲ್ ಹೈರಾರ್ಕಿ. ಒಂದು ಎಕಾಲಜಿಕಲ್ ಹೈರಾರ್ಕಿಯ ತುಂಬಾ ಸ್ಮಾಲೆಸ್ಟ್ ಯೂನಿಟ್ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ಸ್ಮಾಲೆಸ್ಟ್ ಯೂನಿಟ್, ಇದು ಬೇಸಿಕ್ ಯೂನಿಟ್ ಆಫ್ ಎಕಾಲಜಿಕಲ್ ಹೈರಾರ್ಕಿ. ಹಾಗಾದರೆ ಪಾಪ್ಯುಲೇಷನ್ ಅಂದರೆ ಏನು? ಪಾಪ್ಯುಲೇಷನ್ ಅಂದರೆ ಏನಪ್ಪ ಅಂದರೆ ಇಟ್ ಇಸ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಒಂದು ಗ್ರೂಪ್ ಆಫ್ ಇಂಡಿವಿಜುವಲ್ಸ್ಗೆ ನಾವು ಪಾಪ್ಯುಲೇಷನ್ ಅಂತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ಏನಪ್ಪ ಕೊಡ್ತೀವಿ? ಫಿಶಸ್, ಒಂದು ಕೆರೆ, ಒಂದು ಲೇಕ್ ಅಥವಾ ಒಂದು ಕೆರೆಯಲ್ಲಿ ಫಿಶಸ್ ಏನು ಬದುಕ್ತಾ ಇರ್ತವೆ ಅದರದೆಲ್ಲ ಒಂದು ಪಾಪ್ಯುಲೇಷನ್. ಒಂದು ಲೇಕಲ್ಲಿ ಫ್ರಾಗ್ಸ್ ಎಲ್ಲ ಏನು ಬದುಕ್ತಾ ಇರ್ತವೆ ಅದರದೆಲ್ಲ ಒಂದು ಪಾಪ್ಯುಲೇಷನು. ಇದು ಪಾಪ್ಯುಲೇಷನ್ಗೆ ಎಕ್ಸಾಂಪಲ್ ಆಯಿತು. ಹಾಗಾದರೆ ಕಮ್ಯುನಿಟಿ ಅಂದರೆ ಏನು? ಕಮ್ಯುನಿಟಿ ಅಂದರೆ ಏನಿಲ್ಲ, ಇಟ್ ಇಸ್ ಅಸೆಂಬ್ಲೇಜ್ ಆಫ್ ಪಾಪ್ಯುಲೇಷನ್. ಬೇರೆ ಬೇರೆ ಪಾಪ್ಯುಲೇಷನ್ಗಳು ಒಟ್ಟುಗೂಡಿದರೆ ಅದನ್ನು ಕಮ್ಯುನಿಟಿ ಅಂತೀವಿ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ಸ್ಟಡಿ ಮಾಡೋಣ. ಎಕ್ಸಾಂಪಲ್ ಕೊಡ್ತೀವಪ್ಪ ಅಂದರೆ ಗ್ರಾಸ್ಲ್ಯಾಂಡ್ ಈಸ್ ಅನ್ ಎಕ್ಸಾಂಪಲ್. ಗ್ರಾಸ್ಲ್ಯಾಂಡು ಈಸ್ ಅನ್ ಎಕ್ಸಾಂಪಲ್ ಫಾರ್ ಕಮ್ಯುನಿಟಿ. ಹಾಗಾದರೆ ಗ್ರಾಸ್ಲ್ಯಾಂಡ್ ಕಮ್ಯುನಿಟಿಯಲ್ಲಿ ಏನೇನು ಇರ್ತವೆ? ಹರ್ಬ್ಸ್ ಇರ್ತವೆ, ಶ್ರಬ್ಸ್ ಇರ್ತವೆ, ಮತ್ತು ಬೇರೆ ಬೇರೆ ಜಾತಿಯ ಮರಗಳಿರ್ತವೆ. ಇದರ ಜೊತೆಗೆ ಬೇರೆ ಬೇರೆ ಜಾತಿಯ ಪ್ರಾಣಿಗಳು ಕೂಡ ಇರ್ತವೆ. ಇದು ಒಂದು ಕಮ್ಯುನಿಟಿ ಆಯಿತು. ಇದು ಕಮ್ಯುನಿಟಿಯ ಡೆಫಿನೇಷನ್. ಹಾಗಾದರೆ ಎಕೋಸಿಸ್ಟಮ್ ಅಂದರೆ ಏನು? ಎಕೋಸಿಸ್ಟಮ್ ನಾವು ಇಡೀ ಈ ಎಕಾಲಜಿಕಲ್ ಲೆವೆಲ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಅದು ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದರೆ ಏನಿಲ್ಲ, ಇಟ್ ಇಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಬಯೋಸ್ಪಿಯರ್. ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಬಯೋಸ್ಪಿಯರ್ ಕನ್ಸಿಸ್ಟಿಂಗ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಬೋತ್ ಇಂಟರಾಕ್ಟಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಮಟೀರಿಯಲ್ಸ್ ಬಿಟ್ವೀನ್ ದೆಮ್. ಎಕೋಸಿಸ್ಟಮ್ ಅಂದರೆ ಏನು?
ಅದೊಂದು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನ್ ಯೂನಿಟ್ ಬಯೋಸ್ಪಿಯರ್ದು. ಅದರಲ್ಲಿ ಏನಿರುತ್ತೆ, ಲಿವಿಂಗ್ ಬೀಯಿಂಗ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ಲಾಂಟ್ ಸ್ಪೀಶೀಸ್ ಅನ್ಕೊಳ್ಳೋಣ, ಯಾವುದೋ ಒಂದು ಸಸ್ಯ ಜೀವಾಣು ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಸಸ್ಯ ಇದೆ ಅನ್ಕೊಳ್ಳೋಣ. ಅದು ಅದರ ಸುತ್ತ ಇರುವಂಥ ಫಿಸಿಕಲ್ ಎನ್ವಿರಾನ್ಮೆಂಟಲ್ಲಿ ಬೆಳಕು ಬರುತ್ತೆ, ನೀರು ಬರುತ್ತೆ, ಟೆಂಪ್ರೇಚರ್ ಬರುತ್ತೆ, ಇವೆಲ್ಲ ಅದರ ಫಿಸಿಕಲ್ ಎನ್ವಿರಾನ್ಮೆಂಟು. ಇದರ ಜೊತೆಗೆ ಲಿವಿಂಗ್ ಬೀಯಿಂಗ್ಸ್ ಮತ್ತು ಅದರ ಸುತ್ತ ಇರುವಂಥ ಫಿಸಿಕಲ್ ಎನ್ವಿರಾನ್ಮೆಂಟ್ ಜೊತೆಗೆ ಇಂಟರಾಕ್ಷನ್ಸ್ ಆಗುತ್ತೆ, ಮತ್ತು ಮಟೀರಿಯಲ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಒಂದು ಪ್ಲಾಂಟ್ ಅಥವಾ ಒಂದು ಲಿವಿಂಗ್ ಬೀಯಿಂಗ್ ಬದುಕಬೇಕು ಅಂದರೆ, ಒಂದು ಪ್ಲಾಂಟ್ ಬದುಕಬೇಕು ಅಂದರೆ ಬೆಳಕಿನ ಅಗತ್ಯತೆ ಇರುತ್ತೆ, ಟೆಂಪ್ರೇಚರ್ನ ಅಗತ್ಯತೆ ಇರುತ್ತೆ. ಸೊ ಹಾಗಾಗಿ ಇಂಟ್ರಾಕ್ಷನ್ಸ್ ಆಗುತ್ತೆ ಮತ್ತು ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ಸ್ ಆಗುತ್ತೆ. ಸೊ ಲಿವಿಂಗ್ ಬೀಯಿಂಗ್ಸ್ ಮತ್ತು ಫಿಸಿಕಲ್ ಎನ್ವಿರಾನ್ಮೆಂಟ್ ಮಧ್ಯೆ. ಸೊ ಇದರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಎಕೋಸಿಸ್ಟಮ್ ಅಂತೀವಿ. ಹಾಗಾದರೆ ಬಯೋಮ್ ಅಂದರೆ ಏನು? ಸೊ ಬಯೋಮ್ ಅಂದರೆ ಏನು ಅನ್ನೋದು ಡೆಫಿನೇಷನ್ ಹೇಳೋದಕ್ಕಿಂತ ಮುಂಚೆ ಬಯೋಮ್ಗೆ ಎಕ್ಸಾಂಪಲ್ಸ್ ಹೇಳ್ಬಿಡ್ತೀನಿ ನಾನು. ಸೊ ಬಯೋಮ್ಸ್ಗೆ ಎಕ್ಸಾಂಪಲ್ ಅಂದರೆ ಡೆಸರ್ಟ್ಸ್ ಆಗಿರ್ಬೋದು, ಅದು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆಗಿರ್ಬೋದು. ಈಗ ಡೆಫಿನೇಷನ್ ತಿಳ್ಕೊಳ್ಳೋಣ, ಈಗ ಸ್ವಲ್ಪ ಈಸಿ ಆಗುತ್ತೆ. ಎಕ್ಸಾಂಪಲ್ಸ್ ತಿಳ್ಕೊಂಡ್ಮೇಲೆ ಡೆಫಿನೇಷನ್ ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಬಯೋಮ್ ಅಂದರೆ ಏನಿಲ್ಲ, ಇಟ್ ಈಸ್ ಅ ಲಾರ್ಜ್ ರೀಜನಲ್ ಯೂನಿಟ್ characterized by a major vegetation type and associated fauna found in a specific climatic zone. ಸೊ ಇಲ್ಲಿ ಡೆಸರ್ಟ್ ಅನ್ನ ಎಕ್ಸಾಂಪಲ್ ತಗೊಂಡು ನಾನು ಈ ಡೆಫಿನೇಷನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡೆಸರ್ಟ್ ಅಲ್ಲಿ ಏನಿರುತ್ತೆ, ಅಲ್ಲೊಂದು ಡೆಸರ್ಟ್ ಅಲ್ಲಿ ಮೇಜರ್ ವೆಜಿಟೇಷನ್ ಟೈಪ್ ಇರುತ್ತೆ. ಡೆಸರ್ಟ್ಸ್ ಅಲ್ಲಿ ಅದರದೇ ಆದಂಥ ಒಂದು ಓನ್ ವೆಜಿಟೇಷನ್ ಇರುತ್ತೆ. ಅದರದ್ದೇ ಆದಂಥ ಅಲ್ಲಿ ಬದುಕುವಂಥ ಒಂದು ಸಸ್ಯ ಜಗತ್ತು ಅಲ್ಲಿರುತ್ತೆ. ಆ್ಯಂಡ್ ಅದರದ್ದೇ ಆದಂಥ ಒಂದು ಕ್ಲೈಮ್ಯಾಟಿಕ್ ಝೋನ್ ಇರುತ್ತೆ. ಸೊ ಅದು ಬಯೋಮಿನ ಡೆಫಿನೇಷನ್ ಆಯಿತು. ಹಾಗಾದರೆ ಬಯೋಸ್ಪಿಯರ್ ಅಂದರೆ ಏನು? ಬಯೋಸ್ಪಿಯರ್ ಅಂದರೆ ಈ ಲೈಫ್ ಸಿಸ್ಟಮ್ನ ಏನು ಅರ್ಥ ಮೇಲೆ ಸಪೋರ್ಟ್ ಮಾಡುತ್ತಲ್ಲ, ಆ ಒಂದು ಥಿನ್ ಲೇಯರನ್ನು ನಾವು ಬಯೋಸ್ಪಿಯರ್ ಅಂತ ಕರಿತೀವಿ. ಹಾಗಾದರೆ ಎಕೋಸಿಸ್ಟಮ್, ಈ ವೇರಿಯಸ್ ಲೆವೆಲ್ಸ್ ಆಫ್ ಎಕಾಲಜಿಯನ್ನು ನಾವು ಸ್ಟಡಿ ಮಾಡಿದ್ವಿ. ಈಗ ಎಕೋಸಿಸ್ಟಮ್ ಬಗ್ಗೆ ಡೆಫಿನೇಷನ್ ಕೂಡ ಗೊತ್ತಾಯಿತು. ಸೊ ಒಂದು ಲಿವಿಂಗ್ ಬೀಯಿಂಗು ಮತ್ತು ಅದರ ಸುತ್ತ ಇರುವಂಥ ಫಿಸಿಕಲ್ ಎನ್ವಿರಾನ್ಮೆಂಟ್ ಜೊತೆ ಇಂಟ್ರಾಕ್ಷನ್ ಆಗ್ತಿರುತ್ತೆ ಮತ್ತು ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ಸ್ ಕೂಡ ಆಗುತ್ತೆ, ಅದನ್ನು ಎಕೋಸಿಸ್ಟಮ್ ಅಂತೀವಿ ಅಂತ ಗೊತ್ತಾಯಿತು. ಸೊ ಇದ್ರ ಬಗ್ಗೆ ಇನ್ನಷ್ಟು ಸ್ವಲ್ಪ ಎಲಾಬ್ರೇಟ್ ಆಗಿ ತಿಳ್ಕೊಳ್ಳೋಣ. ಸೊ ಎಕೋಸಿಸ್ಟಮಲ್ಲಿ ಯಾವ ಒಂದು ಸಸ್ಯ ಅಥವಾ ಪ್ರಾಣಿ ಜಗತ್ತಿನ ಎಕೋಸಿಸ್ಟಮ್ ಅಲ್ಲಿ ಎಷ್ಟು ಬಯೋಡೈವರ್ಸಿಟಿ ಇರುತ್ತೋ ಅಷ್ಟು ಅದು ಸ್ಟೇಬಲ್ ಆಗಿರುತ್ತೆ ಮತ್ತು ಅದು ಅಷ್ಟು ತನ್ನನ್ನು ತಾನು ರೆಗ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು. ಸೊ ಒಂದು ಫಾರೆಸ್ಟ್ ಎಕೋಸಿಸ್ಟಮನ್ನೇ ತಗೊಳ್ಳೋಣ. ಫಾರೆಸ್ಟ್ ಏನಿರುತ್ತೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ಸ್ಪೀಶೀಸ್ ಇರುತ್ತೆ. ಸೊ ಮತ್ತು ಅಲ್ಲಿ ಫಾರೆಸ್ಟ್ ಏನು ಸೆಲ್ಫ್ ಸಸ್ಟೈನೇಬಲ್. ಒಂದು ಫಾರೆಸ್ಟ್ ಸಸ್ಟೈನ್ ಆಗಬೇಕು ಅಂದರೆ ಅಲ್ಲಿರುವಂಥ ಪ್ರಾಣಿ ಮತ್ತು ಸಸ್ಯಗಳಿಗೆ ಏನೇನು ಬೇಕು ಸೊ ಎಲ್ಲ ಅಲ್ಲೇ ಸಿಗ್ತಿರುತ್ತೆ. ಅಲ್ಲಿರುವಂಥ ಪ್ರಾಣಿಗಳಿಗೆ ಫುಡ್ಸ್ ಅಲ್ಲೇ ಸಿಗ್ತಿರುತ್ತೆ, ಅಲ್ಲಿರುವಂಥ ಸಸ್ಯಗಳಿಗೆ ಜಲ ಸಿಗ್ತಿರುತ್ತೆ. ಎಲ್ಲ ಒಂದು ಬೇಸಿಕ್ ಏನೇನು ಬೇಕು ಸೊ ಅದು ತನ್ನನ್ನು ತಾನು ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೆ ಬೇಸಿಕ್ ಏನೇನು ಬೇಕು ಅದೆಲ್ಲವೂ ಫಾರೆಸ್ಟಲ್ಲಿ ಸಿಗುತ್ತೆ. ಹಾಗಾಗಿ ಫಾರೆಸ್ಟ್ ಎಕೋಸಿಸ್ಟಮ್ ಅಲ್ಲಿ ಹೈಯರ್ ಬಯೋಡೈವರ್ಸಿಟಿ ಇರುತ್ತೆ, ಹಾಗಾಗಿ ಅದು ತುಂಬಾ ಸ್ಟೇಬಲ್ ಆಗಿರುತ್ತೆ. ಸೊ ಇದು ಎಕೋಸಿಸ್ಟಮ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇದರ ಮೇಲೆ ನಿಮಗೆ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೊಂದು ಕಂಪೋನೆಂಟ್ಸ್ ಆಫ್ ಎಕೋಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಎಕೋಸಿಸ್ಟಮಲ್ಲಿ ಬಯೋಟಿಕ್ ಮತ್ತು ಎಬಯೋಟಿಕ್ ಕಂಪೋನೆಂಟ್ ಇರುತ್ತೆ. ಸೊ ಬಯೋಟಿಕ್ ಕಂಪೋನೆಂಟ್ಸ್ ಅಂದರೆ ಜೀವ ಇರುವಂಥ ಕಂಪೋನೆಂಟು ಯಾವ್ಯಾವ್ದು ಬರ್ತಾವಪ್ಪ? ಪ್ರೊಡ್ಯೂಸರ್ಸು, ಯಾವ ಆರ್ಗ್ಯಾನಿಸಮ್ಸು ತನ್ನ ಆಹಾರವನ್ನು ತಾನೇ ಉತ್ಪಾದನೆ ಮಾಡ್ಕೊಳ್ಳುತ್ತೆ ಅದನ್ನು ಪ್ರೊಡ್ಯೂಸರ್ಸ್ ಅಂತೀವಿ. ಸೊ ಪ್ರೊಡ್ಯೂಸರ್ಸ್ ಆಹಾರವನ್ನು ಉತ್ಪಾದನೆ ಮಾಡ್ಕೋಬೇಕು ಅಂದರೆ ಅದರಲ್ಲಿ ಪತ್ರಹರಿತು ಅಥವಾ ಕ್ಲೋರೋಫಿಲ್ ಇರಬೇಕು. ಸೊ ಇದು ಒನ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ಬಯೋಟಿಕ್ ಇದು ಬಯೋಟಿಕ್ ಇದು. ಆ್ಯಂಡ್ ಇನ್ನೊಂದು ಕಂಪೋನೆಂಟ್ ಅಂದರೆ ಕನ್ಸ್ಯೂಮರ್ಸು. ಈ ಪ್ರೊಡ್ಯೂಸರ್ಸ್ ಏನು ಆಹಾರ ಪ್ರೊಡ್ಯೂಸ್ ಮಾಡುತ್ತೆ ಅದರ ಮೇಲೆ ಫೀಡ್ ಮಾಡೋದೇ ಕನ್ಸ್ಯೂಮರ್ಸಿನ ಕೆಲಸ. ಸೊ ಡಿಕಾಂಪೋಸರ್ಸ್ ಏನು ಮಾಡ್ತವೆ? ಸೊ ಡಿಕಾಂಪೋಸರ್ಸ್ ಫೀಡ್ಸ್ ಆನ್ ಬೋತ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಸೊ ಹಾಗಾಗಿ ಬಯೋಟಿಕ್ ಕಂಪೋನೆಂಟ್ಸಲ್ಲಿ ಏನು ಬರುತ್ತೆ ಅಂತ ಕೇಳಿದ್ರೆ ಪ್ರೊಡ್ಯೂಸರ್ಸ್ ಬರುತ್ತೆ, ಕನ್ಸ್ಯೂಮರ್ಸ್ ಬರುತ್ತೆ ಆ್ಯಂಡ್ ಡಿಕಾಂಪೋಸರ್ಸ್ ಕೂಡ ಬರುತ್ತೆ. ನೆಕ್ಸ್ಟ್ ಕಂಪೋನೆಂಟ್ ಯಾವುದು ಎಕೋಸಿಸ್ಟಮ್ದು? ಸೊ ಎಕೋಸಿಸ್ಟಮ್ನ ನೆಕ್ಸ್ಟ್ ಕಂಪೋನೆಂಟ್ ಬಯೋಟಿಕ್ ಲಿವಿಂಗ್ ಕಂಪೋನೆಂಟನ್ನು ಸ್ಟಡಿ ಮಾಡಿದ್ದು. ಇನ್ನೊಂದು ನಾನ್ ಲಿವಿಂಗ್ ಕಂಪೋನೆಂಟ್, ದಟ್ ಇಸ್ ಎಬಯೋಟಿಕ್ ಕಂಪೋನೆಂಟ್ ಅಂದರೆ ಯಾವುದು? ಸೊ ಜೀವ ಇಲ್ಲದೆ ಇರುವಂಥ ಕಂಪೋನೆಂಟ್ ಅಂದರೆ ಯಾವುದಪ್ಪ? ನಮ್ಮ ಸುತ್ತ ಯಾವ್ಯಾವ ಕಂಪೋನೆಂಟ್ ಇರುತ್ತೆ? ರೈನ್ಫಾಲ್ ಇರುತ್ತೆ, ಟೆಂಪರೇಚರ್ ಇರುತ್ತೆ, ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಇವೆಲ್ಲವೂ ಎಬಯೋಟಿಕ್ ಕಂಪೋನೆಂಟ್ ಆಗುತ್ತೆ. ಸೊ ಪ್ರೊಡ್ಯೂಸರ್ಸಿಗೆ ಆ್ಯಸ್ ನಾನು ಹೇಳಿದ ಹಾಗೆಯೇ ಪ್ರೊಡ್ಯೂಸರ್ಸ್ ಅಂದರೆ ಯಾವ ಜೀವಿಗಳು ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳೋಕ್ಕೆ ಯೋಗ್ಯವಾಗಿರುತ್ತೆ, ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳುವಷ್ಟು
ಯೋಗ್ಯತೆ ಅದರಲ್ಲಿರುತ್ತೆ, ಅದನ್ನು ಪ್ರೊಡ್ಯೂಸರ್ಸ್ ಅಂತೀವಿ. ಅದಕ್ಕೆ ಆಹಾರವನ್ನು ತಯಾರಿಸ್ಕೋಬೇಕು ಅಂದರೆ ಸೊ ಪತ್ರ ಹರಿತ್ತು ಅಥವಾ ಕ್ಲೋರೋಫಿಲ್ ಇರಬೇಕು ಅದರಲ್ಲಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಬ್ಲೂ ಗ್ರೀನ್ ಆಲ್ಗೆ ಆ್ಯಂಡ್ ಸಮ್ ಆಫ್ ದ ಬ್ಯಾಕ್ಟೀರಿಯಾಸ್, ಇದಿಷ್ಟು ಪ್ರೊಡ್ಯೂಸರ್ಸಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ಹಾಗಾದರೆ ಕನ್ಸ್ಯೂಮರ್ಸಿಗೆ ಯಾವ್ದು ಎಕ್ಸಾಂಪಲ್ಸು? ಸೊ ಕನ್ಸ್ಯೂಮರ್ಸಿಗೆ ಫಂಗೈ ಆ್ಯಂಡ್ ಸಮ್ ಆಫ್ ದ ಬ್ಯಾಕ್ಟೀರಿಯಾಸ್. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ನೀವು, ಬ್ಯಾಕ್ಟೀರಿಯಾಸ್ನ ನಾನು ಪ್ರೊಡ್ಯೂಸರ್ಸಿಗೂ ಹಾಕಿದ್ದೀನಿ, ಕನ್ಸ್ಯೂಮರ್ಸಿಗೂ ಹಾಕಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಸೊ ಯಾವ ಬ್ಯಾಕ್ಟೀರಿಯಾಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ ಅವು ಪ್ರೊಡ್ಯೂಸರ್ಸ್ ಆಗ್ತವೆ, ಆ್ಯಂಡ್ ಉಳಿದ ಎಲ್ಲ ಬ್ಯಾಕ್ಟೀರಿಯಾಸ್ಗಳು ಕನ್ಸ್ಯೂಮರ್ಸ್ ಆಗ್ತವೆ, ಅದರಲ್ಲೂ ಡಿಕಂಪೋಸರ್ಸ್ ಆಗುತ್ತೆ. ಸೊ ಕನ್ಸ್ಯೂಮರ್ಸ್ ದ್ಯಾಟ್ ಟು ಸ್ಪೆಷಲಿ ಡಿಕಂಪೋಸರ್ಸ್ ಆಗ್ತವೆ. ಸೊ ಗೊತ್ತಾಯ್ತಲ್ಲ? ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್, ಇದ್ರ ಮೇಲೆ ನಾವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ಸಲ್ಲಿ. ಹಾಗಾದರೆ ಎಕೋಟೋನ್ ಅಂದರೆ ಏನು? ಎಕೋಟೋನ್ ಅಂದರೆ ಏನಪ್ಪ? ಸೊ ಎಕೋಟೋನ್ ಅಂದರೆ ಈ 2 ಡಿಫ್ರೆಂಟ್ ಎಕೋಸಿಸ್ಟಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವೆಟ್ಲ್ಯಾಂಡ್ ಅಂತಾನೆ ತಗೊಳ್ಳೋಣ. ಸೊ ವೆಟ್ಲ್ಯಾಂಡಿಗೆ ಒಂದು ಎಕ್ಸಾಂಪಲ್ ಯಾವುದು? ಮ್ಯಾಂಗ್ರೋವ್ಸು. ಸೊ 2 ಡಿಫ್ರೆಂಟ್ ಎಕೋಸಿಸ್ಟಮ್ಸು ಗಳ ಮಧ್ಯೆ ಇರುವಂಥ ಟ್ರಾನ್ಸಿಷನ್ ಝೋನ್ ಅಥವಾ ಜಂಕ್ಷನಿಗೆ ನಾವು ಎಕೋಟೋನ್ ಅಂತ ಕರಿತೀವಿ. ಸೊ ಹಾಗಾದರೆ 2 ಡಿಫ್ರೆಂಟ್ ಎಕೋಸಿಸ್ಟಮ್ಸ್ ಮಧ್ಯೆ ಇರುವಂಥ ಕಂಪೋನೆಂಟ್ಸ್ ಯಾವ್ಯಾವ್ದು ಸಿಗ್ತವೆ ನಮಗೆ? ಮ್ಯಾಂಗ್ರೂವ್ಸು. ಮ್ಯಾಂಗ್ರೂವ್ ಎಲ್ಲಿರುತ್ತೆ? ಮ್ಯಾಂಗ್ರೂವ್ ಸೊ ಟೆರೆಸ್ಟ್ರಿಯಲ್ ಮತ್ತು ಅಕ್ವಾಟಿಕ್ ಸಿಸ್ಟಮ್ನ ಮಧ್ಯೆ ಇರುತ್ತೆ. ಸರಿ. ಸೊ ಮ್ಯಾಂಗ್ರೂವ್ ಕಾಡುಗಳು ಸೊ ಭೂಮಿ ಮತ್ತು ಜಲ ಇರುವಂಥ ಪ್ರದೇಶಗಳ ಮಧ್ಯೆ ಇರುತ್ತೆ. ಸೊ ಎಶ್ಚುರೀಸ್ ಅಂದರೆ ಏನು? ಸೊ ಎಶ್ಚುರೀಸ್ ಅಂದರೆ ಸಾಲ್ಟ್ ವಾಟರ್ ಮತ್ತು ಸ್ವೀಟ್ ವಾಟರ್ ಸೇರುವಂಥ ಜಾಗದಲ್ಲಿರುತ್ತೆ. ಸಿಹಿ ನೀರು ಮತ್ತು ಉಪ್ಪು ನೀರು ಸೇರುವಂಥ ಜಾಗದಲ್ಲಿ ಫ್ರೆಶ್ ಎಶ್ಚುರೀಸ್ ಇರ್ತವೆ. ಗ್ರಾಸ್ಲ್ಯಾಂಡ್ ಕೂಡ ಅಷ್ಟೇ, ಡೆಸರ್ಟ್ಸ್ ಆ್ಯಂಡ್ ಫಾರೆಸ್ಟ್ ಎಕೋಸಿಸ್ಟಮ್ ಸೇರುವಂಥ ಕಡೆ ಗ್ರಾಸ್ಲ್ಯಾಂಡ್ ಇರ್ತವೆ. ಸೊ ಹಾಗಾಗಿ ಇವೆಲ್ಲ 2 ಡಿಫ್ರೆಂಟ್ ಎಕೋಸಿಸ್ಟಮ್ ಸೇರುವಂಥ ಜಾಗದ ಮಧ್ಯೆ ಇರುವಂಥದ್ದಕ್ಕೆ ನಾವು ಎಕೋಟೋನ್ ಅಂತ ಕರಿತೀವಿ. ಸೊ ಎಕೋಟೋನ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಇಲ್ಲಿ ಅದರ 2 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪ್ರಾಪರ್ಟೀಸ್ ಮೇಲೆ ಪ್ರೀವಿಯಸ್ ಇಯರ್ಸಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಸೊ ಎಡ್ಜ್ ಎಫೆಕ್ಟ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಝೋನ್ ಆಫ್ ಟ್ರಾನ್ಸಿಷನ್ ಅಂದರೆ ಏನು? ನಾವು ಹೇಳಿದಾಗ ಎಕೋಟೋನ್ ಅಂದರೆ ಇಟ್ ಈಸ್ ಅ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ 2 ಎಕೋಸಿಸ್ಟಮ್ಸ್. ಹಾಗಾದರೆ ಝೋನ್ ಆಫ್ ಟ್ರಾನ್ಸಿಷನ್ ಪ್ರಾಪರ್ಟಿಯಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗುತ್ತೆ? ಸೊ ಎಕೋಟೋನಲ್ಲಿ ಏನಾಗುತ್ತೆ, ಈ ಅದರ ಸರೌಂಡಿಂಗ್ ಎಕೋಸಿಸ್ಟಮ್ಗೆ ಬಿಟ್ಟು ಇಲ್ಲಿ ಬೇರೆದೇ ಥರದ ಅಡಾಪ್ಟೇಷನ್ಸ್ ಆಗುತ್ತೆ, ಬೇರೆದೇ ಥರದ ಆರ್ಗ್ಯಾನಿಸಮ್ಸ್ ಬೆಳೆಯಕ್ಕೆ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಂಗ್ರೂವ್ನೇ ತೊಗೊಂಡ್ರೆ ನಾವು ಅಲ್ಲಿ ನೀರಿನ ಮೇಲೆ ತೇಲ್ಕೊಂಡು ಬೆಳೆಯುವಂಥ ಒಂದು ಸಸ್ಯ ಜಗತ್ತು ಇರುತ್ತೆ, ಅದಕ್ಕೆ ನಾವು ಹೈಡ್ರೋಫೈಟ್ಸ್ ಅಂತೀವಿ. ಇನ್ನೊಂದು ಎಡ್ಜ್ ಎಫೆಕ್ಟ್ ಅಂದರೆ ಏನು? ಸೊ ಎಡ್ಜ್ ಎಫೆಕ್ಟನ್ನು ಡೆಫಿನೇಷನ್ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಟ್ರಿಕಿ ಎಕ್ಸಾಂಪಲ್. ಇದನ್ನು ಎಲ್ಲೂ ಬರೆಯಕ್ಕೆ ಹೋಗಬೇಡಿ, ಬಟ್ ಇದು ಎಡ್ಜ್ ಎಫೆಕ್ಟನ್ನು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮಾನವ ತುಂಬಾ ಬುದ್ಧಿವಂತ ಜೀವಿ. ಸೊ ಮಾನವ ಏನು ಮಾಡ್ತಾನೆ, ಬೇರೆ ಬೇರೆ ವಿಧವಾದ ಪ್ರಾಣಿಗಳನ್ನು ಕರ್ಕೊಂಡೋಗಿ ಒಂದು ಬೆಟ್ಟದ ತುದಿಯಲ್ಲಿ ಹೋಗಿ ಬೇರೆ ಪ್ರಾಣಿಗಳನ್ನು ಎಲ್ಲರನ್ನು ತಳ್ಳಿಬಿಟ್ಟು ಸೊ ಮಾನವ ಒಂದು ಗುಂಪು ಅಷ್ಟೇ ಉಳಿಯುತ್ತೆ ಅಲ್ಲಿ. ಸೊ ಇಲ್ಲಿ ಏನಾಯಿತು, ಸೊ ಬರೀ ಒಂದು ಸ್ಪೀಷೀಸ್ ಅಷ್ಟೇ ಉಳಿತು. ಸೊ ಎಡ್ಜ್ ಎಫೆಕ್ಟ್ ಅಂದರೆ ಇದೆ. ಸೊ ಎಡ್ಜ್ ಎಫೆಕ್ಟ್ ಅಂದರೆ ಎಕೋಟೋನಲ್ಲಿ ಯಾವುದಾದ್ರೂ ಒಂದು ಸ್ಪೀಷೀಸು ಬೇರೆ ಎಲ್ಲ ಸ್ಪೀಷೀಸನ್ನು ಸೈಡ್ ಲೈನ್ ಮಾಡಿ ಪಾಪ್ಯುಲೇಷನ್ ಸೈಜನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿರುತ್ತೆ, ಅದಕ್ಕೆ ಎಡ್ಜ್ ಎಫೆಕ್ಟ್ ಅಂತೀವಿ. ಸೊ ಎಡ್ಜ್ ಎಫೆಕ್ಟ್ ಬಗ್ಗೆ ಪ್ರೀವಿಯಸ್ ಇಯರ್ಸಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳೋದು ಈಸಿ ಆಗಲಿ ಅಂತ ನಾನು ಈ ಟ್ರಿಕಿ ಪಾಯಿಂಟನ್ನು ಹೇಳಿದೆ. ಸೊ ಇದನ್ನು ಎಲ್ಲೂ ಬರೆಯಕ್ಕೆ ಹೋಗಬೇಡಿ, ಇದು ನೆನ್ಪಿಟ್ಕೊಳ್ಳೋದಕ್ಕೆ ಮಾತ್ರ ಹೇಳಿದ್ದು. ಇನ್ನೊಂದು ಎಕಾಲಜಿಕಲ್ ನಿಶ್ ಅಂದರೆ ಏನು? ಸೊ ನಿಶ್ ಅಂದರೆ ಕನ್ನಡದಲ್ಲಿ ಗೂಡು ಅಂತ ಅರ್ಥ. ಸೊ ಎಕಾಲಜಿಕಲ್ ನಿಶ್ ಅಂದರೆ ಏನು? ಸೊ ಯಾವುದೇ ಒಂದು ಕಮ್ಯುನಿಟಿಯಲ್ಲಿ ತಗೊಂಡ್ರೆ, ಯಾವುದೇ ಒಂದು ಕಮ್ಯುನಿಟಿಯ ಪಾಪ್ಯುಲೇಷನ್ ತಗೊಂಡ್ರೆ ಯಾವ ಎರಡೂ ಸ್ಪೀಷೀಸಿಗೂ ಸೇಮ್ ಎಕಾಲಜಿಕಲ್ ನಿಶ್ ಇರಲ್ಲ. ಸೊ ನೋ 2 ಸ್ಪೀಷೀಸ್ ವಿತಿನ್ ಅ ಗಿವನ್ ಕಮ್ಯುನಿಟಿ ಕ್ಯಾನ್ ಹ್ಯಾವ್ ಸೇಮ್ ನಿಶ್. ಸೊ ಈ ನಿಶ್ ಅಥವಾ ಈ ಗೂಡು ಯಾವ್ಯಾವ ಟೈಪ್ಸಲ್ಲಿ ಇರುತ್ತೆ? ಒಂದು ಹ್ಯಾಬಿಟಾಟ್, ವಾಸಿಸುವಂಥ ಜಾಗಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ತಿನ್ನುವಂಥ ಆಹಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ರಿಪ್ರೊಡಕ್ಟಿವ್ ನಿಶ್ ಆಗಿರ್ಬೋದು, ಅಥವಾ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ನಿಶ್ ಆಗಿರ್ಬೋದು. ಸೊ ಈ ಒಂದು ಪ್ಯಾರಾಮೀಟರ್ಸಲ್ಲಿ ನಿಶ್ ಚೇಂಜ್ ಆಗುತ್ತೆ. ಸೊ ನಿಶ್ ಚೇಂಜ್ ಆಗುತ್ತೆ ಅಂತ ಸ್ಟಡಿ ಮಾಡಿದ್ವಿ. ಅಕಸ್ಮಾತ್ ಅಕಸ್ಮಾತ್ 2 ಡಿಫ್ರೆಂಟ್ ಸ್ಪೀಷೀಸು ಒಂದೇ ಕಮ್ಯುನಿಟಿ ಒಳಗಡೆ ಸೇಮ್ ನಿಶ್ ಮೇಲೆ ಡಿಪೆಂಡೆಂಟ್ ಆಯ್ತಪ್ಪ, ಅವಾಗ ಏನಾಗುತ್ತೆ? ಅವಾಗ 2 ಇಂಪಾರ್ಟೆಂಟ್ ಫೆನಾಮಿನನ್ ಆಗುತ್ತೆ.
ಒಂದು ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಅಂದರೆ ಸೊ ಫಾರ್ ಎಕ್ಸಾಂಪಲ್ ಎರಡು ಡಿಫ್ರೆಂಟ್ ಸ್ಪೀಶೀಸ್ ಸೇಮ್ ಫುಡ್ ಹ್ಯಾಬಿಟ್ಸ್ ಅಥವಾ ಈಟಿಂಗ್ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ ಆಗಿದ್ದಾವೆ ಅಂದರೆ ಸೊ ಅಲ್ಟಿಮೇಟ್ಲಿ ಒಂದೇ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ, ಇನ್ನೊಂದು ಕಂಪ್ಲೀಟ್ಲಿ ಎಲಿಮಿನೇಟ್ ಆಗಿ ಹೋಗುತ್ತೆ. ಇದಕ್ಕೆ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಅಂತ ಕರಿತೀವಿ. ಇನ್ನೊಂದು ನಿಶ್ ಸ್ಪೆಷಲೈಸೇಷನ್ ಅಂದರೆ ಏನು? ಸೊ ಇದು ಫಾರ್ ಎಕ್ಸಾಂಪಲ್ ಎರಡು ಡಿಫ್ರೆಂಟ್ ಸ್ಪೀಶೀಸು ಒಂದೇ ಹ್ಯಾಬಿಟಾಟ್ ಮೇಲೆ ಡಿಪೆಂಡೆಂಟ್ ಆಗಿತ್ತು ಅಂದರೆ ಸೊ ಯಾವುದಾದ್ರೂ ಒಂದು ಸ್ಪೀಶೀಸು ಅದರ ಹ್ಯಾಬಿಟಾಟ್ ಬೇರೆ ಕಡೆ ಬದುಕೋದನ್ನು ರೂಢಿ ಮಾಡ್ಕೊಳ್ಳುತ್ತೆ, ಅಡ್ಯಾಪ್ಟ್ ಮಾಡ್ಕೊಳ್ಳುತ್ತೆ, ಅದನ್ನು ನಿಶ್ ಸ್ಪೆಷಲೈಸೇಷನ್ ಅಂತ ಕರಿತೀವಿ. ಸೊ ಈ ಎಕಾಲಜಿಕಲ್ ನಿಶ್ ಬಗ್ಗೆ ನಾವು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೊಂದು ಫುಡ್ ಚೈನ್ ಆ್ಯಂಡ್ ಫುಡ್ ವೆಬ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಫುಡ್ ಚೈನ್ ಅಂದರೆ ಏನು? ಫುಡ್ ಚೈನ್ ಅಂದರೆ ಒಂದು ಆರ್ಗನಿಸಮ್ ತನ್ನ ಸರ್ವೈವಲ್ಗೋಸ್ಕರ ಇನ್ನೊಂದು ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದಕ್ಕೆ ಫುಡ್ ಚೈನ್ ಅಂತೀವಿ. ಸೊ ಫುಡ್ ಚೈನಲ್ಲಿ ಎರಡು ಟೈಪ್ಸ್ ಇದೆ, ಒಂದು ಗ್ರೇಸಿಂಗ್, ಇನ್ನೊಂದು ಡೆಟ್ರಿಟಸ್. ಸೊ ಗ್ರೇಸಿಂಗ್ ಫುಡ್ ಚೈನ್ ಅಂದರೆ ಏನು? ಸೊ ಗ್ರೇಸಿಂಗ್ ಫುಡ್ ಚೈನ್ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎಂಡ್ ಪಾಯಿಂಟ್ ಯಾವುದು, ಈ ಥರದ ಕ್ವಶನ್ ಕೇಳ್ತಾರೆ. ಸೊ ಗ್ರೇಸಿಂಗ್ ಫುಡ್ ಚೈನು ಪ್ಲಾಂಟ್ಸಿಂದ ಶುರುವಾಗಿ ಪ್ಲಾಂಟ್ಸ್ಗಳ ಮೇಲೆ ಕ್ಯಾಟರ್ಪಿಲ್ಲರ್ ಫೀಡ್ ಮಾಡ್ತವೆ, ಕ್ಯಾಟರ್ಪಿಲ್ಲರ್ ಮೇಲೆ ಲಿಸಾರ್ಡ್ ಫೀಡ್ ಮಾಡ್ತವೆ, ಆ್ಯಂಡ್ ಲಿಸಾರ್ಡ್ ಮೇಲೆ ಅಲ್ಟಿಮೇಟ್ಲಿ ಸ್ನೇಕ್ ಫೀಡ್ ಮಾಡುತ್ತೆ. ಸೊ ಗ್ರೇಸಿಂಗ್ ಫುಡ್ ಚೈನ್ ಸ್ಟಾರ್ಟ್ಸ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಎಂಡ್ಸ್ ವಿತ್ ಸ್ನೇಕ್. ಇನ್ನೊಂದು ಡೆಟ್ರಿಟಸ್ ಫುಡ್ ಚೈನ್ ಅಂದರೆ ಏನು? ಸೊ ಡೆಟ್ರಿಟಸ್ ಅಂದರೆ ಕನ್ನಡದಲ್ಲಿ ಶೀರ್ಣಿತ ವಸ್ತು, ಅಥವಾ ಈಸಿಯಾಗಿ ಹೇಳಬೇಕು ಅಂದರೆ ವೇಸ್ಟ್ ಅಥವಾ ಡೆಬ್ರಿಸ್ ಅಂತ ಹೇಳ್ಬೋದು. ಸೊ ಡೆಟ್ರಿಟಸ್ ಫುಡ್ ಚೈನ್ ಅಂದರೆ ಏನು? ಸೊ ಲಿಟರ್ ಅಂದರೆ ಸೊ ಒಂದು ವೇಸ್ಟ್ ಮಟೀರಿಯಲ್. ಸೊ ಡೆಟ್ರಿಟಸ್ ಫುಡ್ ಚೈನ್ ಸ್ಟಾರ್ಟ್ಸ್ ಫ್ರಮ್ ಲಿಟರ್ ಆ್ಯಂಡ್ ಎಂಡ್ಸ್ ವಿತ್ ಹಾಕ್. ಸೊ ಹಾಕ್ ಅಂದರೆ ಗಿಡುಗ. ಸೊ ಡೆಟ್ರಿಟಸ್ ಫುಡ್ ಚೈನಲ್ಲಿ ಲಿಟರ್ ಮೇಲೆ ಅರ್ಥ್ವಮ್ಸ್ ಡಿಪೆಂಡ್ ಆಗುತ್ತೆ, ಆ್ಯಂಡ್ ಅರ್ಥ್ವಮ್ಸ್ ಮೇಲೆ ಚಿಕನ್ಸ್ ಫೀಡ್ ಮಾಡ್ತವೆ, ಆ್ಯಂಡ್ ಚಿಕನ್ಸ್ ಮೇಲೆ ಹಾಕ್ ಅಥವಾ ಗಿಡುಗ ಫೀಡ್ ಮಾಡುತ್ತೆ. ಸೊ ಹಾಗಾದರೆ ಫುಡ್ ವೆಬ್ ಅಂದರೆ ಏನು? ಸೊ ಫುಡ್ ವೆಬ್ ಅಂದರೆ ಈ ಮೋರ್ ದ್ಯಾನ್ ಒನ್ ಫುಡ್ ಚೈನ್ಸ್ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಗ್ರೇಸಿಂಗ್ ಮತ್ತು ಡೆಟ್ರಿಟಸ್ ಫುಡ್ ಚೈನ್ ಎರಡು ಬೋತ್ ಆರ್ ಇಂಟರ್ ರಿಲೇಟೆಡ್ ಆ್ಯಂಡ್ ಡಿಪೆಂಡೆಂಟ್ ಅಪಾನ್ ಈಚ್ ಅದರ್. ಸೊ ಇಂಥ ಒಂದು ಇಂಟರ್ ರಿಲೇಷನ್ ಬಿಟ್ವೀನ್ ಮೋರ್ ದ್ಯಾನ್ ಟೂ ಆರ್ ಮೋರ್ ಫುಡ್ ಚೈನ್ಸ್ ಇದ್ದರೆ ಇದನ್ನು ಫುಡ್ ವೆಬ್ ಅಂತ ಕರಿತೀವಿ. ಸೊ ಹ್ಯಾಬಿಟಾಟ್ ಡೆಫಿನೇಷನ್ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸಿನ್ಸ್ ನಾವು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಹ್ಯಾಬಿಟಾಟ್ ಅಂತ ಎಲ್ಲ ಕಡೆ ಓದ್ತಾ ಇರ್ತೀವಿ. ಸೊ ಹ್ಯಾಬಿಟಾಟ್ ಅಂದರೆ ಏನಿಲ್ಲ, ಇಟ್ ಈಸ್ ಎ ಸಮ್ ಟೋಟಲ್ ಆಫ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ ದ ಎಕ್ಸಿಸ್ಟೆನ್ಸ್ ಆಫ್ ಅನ್ ಇಂಡಿವಿಜುವಲ್ ಆರ್ಗನಿಸಮ್ ಆರ್ ಪಾಪ್ಯುಲೇಷನ್ ಆರ್ ಕಮ್ಯುನಿಟಿ ಇನ್ ಅ ಪರ್ಟಿಕ್ಯುಲರ್ ಲೊಕ್ಯಾಲಿಟಿ. ಸೊ ಏನಪ್ಪ ಇದು? ಸೊ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಇರುತ್ತೆ, ಲೈಕ್ ಟೆಂಪ್ರೇಚರ್ ಆಗಿರ್ಬೋದು ಅಥವಾ ಏರ್ ಆಗಿರ್ಬೋದು, ಇವೆಲ್ಲ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ಗಳನ್ನ ಒಟ್ಟು ಕೂಡಿಸಿ ಒಂದು ಆರ್ಗ್ಯಾನಿಸಮ್, ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಅಥವಾ ಒಂದು ಪಾಪ್ಯುಲೇಷನ್ ಆ್ಯಸ್ ಅ ಹೋಲ್ ಅಥವಾ ಕಮ್ಯುನಿಟಿಯ ಎಕ್ಸಿಸ್ಟೆನ್ಸ್ಗೆ ಇದು ಹೆಲ್ಪ್ ಮಾಡೋ ಥರ ಇರಬೇಕು, ಎಕ್ಸಿಸ್ಟೆನ್ಸ್ನ ಡಿಟರ್ಮೈನ್ ಮಾಡೋ ಥರ ಇರಬೇಕು ಒಂದು ಪರ್ಟಿಕ್ಯುಲರ್ ಲೊಕ್ಯಾಲಿಟಿಯಲ್ಲಿ, ಅದನ್ನು ಹ್ಯಾಬಿಟಾಟ್ ಅಂತೀವಿ. ಸೊ ನೆಕ್ಸ್ಟ್ ಬಯಾಲಜಿಕಲ್ ಇಂಟರಾಕ್ಷನ್ಸ್ ಬರುತ್ತೆ. ಸೊ ಬಯಾಲಜಿಕಲ್ ಇಂಟರಾಕ್ಷನ್ಸ್ ಅಂದರೆ ಏನು? ಸೊ ಬಯಾಲಜಿಕಲ್ ಇಂಟರಾಕ್ಷನ್ಸ್ ಅಂದರೆ ಏನಪ್ಪ ಅಂದರೆ ಸೊ ಎರಡು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮಧ್ಯೆ ಯಾವ ಥರ ಸಂಬಂಧ ಏರ್ಪಡುತ್ತೆ ಅನ್ನೋದರ ಮೇಲೆ ನಾವು 6 ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸೊ ಎರಡು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮಧ್ಯೆ ಯಾವ ಥರ ಇಂಟರಾಕ್ಷನ್ಸ್ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು 6 ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಮ್ಯೂಚುವಲಿಸಮ್, ಹೆಸರಲ್ಲೇ ಇದೆ. ಸೊ ಮ್ಯೂಚುವಲಿಸಮ್ ಅಂದರೆ ಏನಾಗುತ್ತೆ, ಅದು ಎರಡು ಆರ್ಗ್ಯಾನಿಸಮ್ಗೂ ಸೇಮ್ ಆಗುತ್ತೆ ಅಂತ. ಸೊ ಇದು ಬೇಸಿಕ್ ಜನರಲ್ ಮೀನಿಂಗು. ಸೊ ಹಾಗಾದರೆ ಏನಾಗುತ್ತೆ ಮ್ಯೂಚುವಲಿಸಮಲ್ಲಿ ಎರಡು ಡಿಫ್ರೆಂಟ್ ಸ್ಪೀಷೀಸ್ ಏನು ಪಾರ್ಟಿಸಿಪೇಟ್ ಮಾಡ್ತವೆ, ಎರಡಕ್ಕೂ ಲಾಭ ಆಗುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ ಅಂದರೆ ಏನು? ಸೊ ಪಾಲಿನೇಷನ್ ದುಂಬಿ ಮಕರಂದವನ್ನು ಹೀರ್ಕೊಂಡು ಅದಕ್ಕೆ ಫುಡ್ ಪಡ್ಕೊಳ್ಳುತ್ತೆ, ಆ್ಯಂಡ್ ಪ್ಲಾಂಟ್ಸ್ ತನ್ನ ಪೋಲನನ್ನು ಟ್ರಾನ್ಸ್ಫರ್ ಮಾಡಿ ತನ್ನ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ ಮಾಡೋದರಲ್ಲಿ ಅದಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಎರಡಕ್ಕೂ ಕೂಡ ಬೆನಿಫಿಟ್ ಆಗುತ್ತೆ. ಇನ್ನೊಂದು ಕಮೆನ್ಸಾಲಿಸಮ್ ಅಂದರೆ ಏನು? ಕಮೆನ್ಸಾಲಿಸಮ್ ಅಲ್ಲಿ ಒಂದು ಸ್ಪೀಷೀಸ್ ಏನಿರುತ್ತೆ ಅದಕ್ಕೆ ಲಾಭ ಆಗುತ್ತೆ, ಆ್ಯಂಡ್ ಇನ್ನೊಂದಕ್ಕೆ ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ. ಇದು ಕಮೆನ್ಸಾಲಿಸಮ್. ಇದಕ್ಕೆ ಎಕ್ಸಾಂಪಲ್ ಏನು? ಈ ಕೌಡಂಗ್ ಏನಿರುತ್ತೆ ಅದರ ಮೇಲೆ ಡಂಗ್ ಬೀಟಲ್ಸ್ ಇರುತ್ತೆ. ಸೊ ಸಗಣಿಯಲ್ಲಿ ನೀವು ಸಗಣಿ ಹುಳುಗಳನ್ನು ನೋಡಿರ್ತೀರ. ಸೊ ಈ ಡಂಗ್ ಬೀಟಲ್ಸ್ ಏನು ಮಾಡ್ತವೆ, ಫುಡ್ ಆ್ಯಂಡ್ ಶೆಲ್ಟರ್ಗೋಸ್ಕರ ಕೌಡಂಗ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇಲ್ಲಿ ಇದಕ್ಕೆ ಬೆನಿಫಿಟ್ ಆಗ್ತಾ ಇದೆ, ಬಟ್ ಕೌಗೆ ಯಾವುದೇ ರೀತಿಯ ಬೆನಿಫಿಟ್ ಆಗ್ತಾ ಇಲ್ಲ. ಅದು ಬೆನಿಫಿಟು ಆಗ್ತಾ ಇಲ್ಲ, ಸೊ ಹಾರ್ಮ್ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಇದು ಕೌಡಂಗ್ ಮೇಲೆ ಫುಡ್ ಮತ್ತು ಶೆಲ್ಟರ್ಗೆ ಡಿಪೆಂಡೆಂಟ್ ಆಗಿರುವಂಥ ಡಂಗ್ ಬಿಟಲ್ಸ್ ಕಮೆನ್ಸಾಲಿಸಮ್ಗೆ ಎಕ್ಸಾಂಪಲ್ ಆಗುತ್ತೆ.
ಇನ್ನೊಂದು ಕಾಂಪಿಟೇಷನ್ ಅಂದರೆ ಏನು? ಸೊ ಕಾಂಪಿಟೇಷನ್ ಅಂದರೆ ಹೆಸರಲ್ಲೇ ಇದೆ, ಎರಡು ಸ್ಪೀಷೀಸು ಯಾವುದು ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಕಾಂಪೀಟ್ ಮಾಡ್ತಾ ಇರತ್ತೆ. ಕಾಂಪಿಟೇಷನ್ ಆದಾಗ ಏನಾಗುತ್ತೆ, ಸೊ ಎರಡೂ ಸ್ಪೀಷೀಸಿಗೂ ನಷ್ಟ ಆಗುತ್ತೆ, ಯಾವುದಕ್ಕೂ ಸಂಪೂರ್ಣವಾಗಿ ಏನೂ ಸಿಗಲ್ಲ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ತೀವಪ್ಪ, ಸೊ ಎರಡು ಡಿಫ್ರೆಂಟ್ ಸ್ಪೀಷೀಸು ಸೇಮ್ ಫುಡ್ ಹ್ಯಾಬಿಟ್ಸನ್ನು ಫಾಲೋ ಮಾಡ್ತಾ ಇದ್ರೆ ಅಲ್ಲಿ ಕಾಂಪಿಟೇಷನ್ ಆಗುತ್ತೆ. ಇಂಥ ಒಂದು ಸಿಚುವೇಶನಲ್ಲಿ ಎರಡಕ್ಕೂ ಕೂಡ ನಷ್ಟ ಆಗುತ್ತೆ, ಯಾವುದಕ್ಕೂ ಆಹಾರ ಕಂಪ್ಲೀಟಾಗಿ ಸಿಗ್ತಾ ಇರಲ್ಲ. ಸೊ ಇನ್ನು ಪ್ರಿಡೇಷನ್ ಆ್ಯಂಡ್ ಪ್ಯಾರಾಸೈಟಿಸಮ್ ಅಂದರೆ ಏನು? ಸೊ ಪ್ರಿಡೇಷನ್ ಆ್ಯಂಡ್ ಪ್ಯಾರಾಸೈಟಿಸಮ್, ಪ್ರಿಡೇಷನ್ ಅಂದರೆ ಸೊ ಇವೆರಡೂ ಕೇಸಸ್ಸಲ್ಲಿ ಒಂದು ಸ್ಪೀಷೀಸಿಗೆ ಬೆನಿಫಿಟ್ ಆಗುತ್ತೆ ಆ್ಯಂಡ್ ಇನ್ನೊಂದಕ್ಕೆ ಕಂಪ್ಲೀಟ್ಲಿ ನಷ್ಟ ಆಗುತ್ತೆ. ಸೊ ಪ್ರಿಡೇಷನ್ ಆ್ಯಂಡ್ ಪ್ಯಾರಾಸೈಟಿಸಮಲ್ಲಿ ಒಂದು ಸ್ಪೀಷೀಸಿಗೆ ಲಾಭ ಆಗುತ್ತೆ ಆ್ಯಂಡ್ ಇನ್ನೊಂದು ಸ್ಪೀಷೀಸಿಗೆ ಕಂಪ್ಲೀಟ್ಲಿ ನಷ್ಟ ಆಗುತ್ತೆ. ಸೊ ಹಾಗಾದರೆ ಪ್ರಿಡೇಷನಿಗೆ ಎಕ್ಸಾಂಪಲ್ ಏನು? ಫಿಶ್ ಈಟಿಂಗ್ ಆ್ಯನ್ ಆರ್ಗ್ಯಾನಿಸಮ್, ಒಂದು ಫಿಶ್ಶು ಒಂದು ಹುಳವನ್ನು ತಿಂದಾಕ್ತಪ್ಪ, ಆವಾಗ ಫಿಶ್ಶಿಗೆ ಫುಡ್ ಸಿಕ್ತು, ಸೊ ಫಿಶ್ಶಿಗೆ ಲಾಭ ಆಯಿತು ಆ್ಯಂಡ್ ಆ ಹುಳ ಏನಾಯಿತು ತನ್ನ ಜೀವವನ್ನು ಕಳ್ಕೊಳ್ಳುತ್ತೆ, ಸೊ ಅದಕ್ಕೆ ನಷ್ಟ ಆಗುತ್ತೆ. ಸೊ ಪ್ಯಾರಾಸೈಟಿಸಮ್ಗೆ ಎಕ್ಸಾಂಪಲ್ ಏನು? ಸೊ ಟಿಕ್, ಬ್ಲಡ್ ಸೆಕಿಂಗ್ ಟಿಕ್ಸ್ ಇರ್ತವೆ. ಸೊ ಬ್ಲಡ್ ಸೆಕಿಂಗ್ ಟಿಕ್ಸಲ್ಲಿ ಯಾವ ಆ್ಯನಿಮಲ್ ಬ್ಲಡ್ಡನ್ನು ಕಳ್ಕೊಳ್ಳುತ್ತೆ ಅದಕ್ಕೆ ನಷ್ಟ ಆಗುತ್ತೆ ಆ್ಯಂಡ್ ಟಿಕ್ ಫುಡ್ಡನ್ನು ಪಡ್ಕೊಳ್ತಾ ಇದೆ ಅದಕ್ಕೆ ಲಾಭ ಆಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ಒಂದು ಅನಿಮಲ್ಗೆ ಲಾಭ ಆಗ್ತಾ ಇದೆ, ಇನ್ನೊಂದಕ್ಕೆ ನಷ್ಟ ಆಗ್ತಾ ಇದೆ ಅಥವಾ ಹಾರ್ಮ್ ಆಗ್ತಾ ಇದೆ. ಇನ್ನೊಂದು ಅಮೆನ್ಸಾಲಿಸಮ್ ಅಂದರೆ ಏನು? ಅಮೆನ್ಸಾಲಿಸಮ್ ಅಂದರೆ ಒಂದಕ್ಕೆ ಹಾರ್ಮ್ ಆಗುತ್ತೆ ಆ್ಯಂಡ್ ಇನ್ನೊಂದಕ್ಕೆ ಹಾರ್ಮು ಆಗಲ್ಲ, ಬೆನಿಫಿಟು ಆಗಲ್ಲ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ತೀವಿ ನಾವು? ಒಂದು ಲಾರ್ಜ್ ಟ್ರೀ, ಒಂದು ಫಾರೆಸ್ಟಲ್ಲಿ ಲಾರ್ಜ್ ಟ್ರೀ ಏನಿರುತ್ತೆ ಅದರ ಕೆಳಗಡೆ ಸ್ಮಾಲ್ ಟ್ರೀಸ್ ಇರ್ತವೆ. ಸೊ ಇವೆಲ್ಲ ಅಮೆನ್ಸಾಲಿಸಮ್ ಎಕ್ಸಾಂಪಲು. ಇಲ್ಲಿ ಏನಾಗುತ್ತೆ, ಲಾರ್ಜ್ ಟ್ರೀ ಫುಲ್ಲಿ ನೀಟಾಗಿ ಬೆಳ್ಕೊಂಡು ಹಬ್ತಾ ಹೋಗ್ತವೆ, ಅದರ ಕೆಳಗಡೆ ಇರುವಂಥ ಸ್ಮಾಲ್ ಟ್ರೀಸಿಗೆ ಸನ್ಲೈಟ್ ಪ್ರಾಪರಾಗಿ ರೀಚ್ ಆಗಲ್ಲ, ಹಾಗಾಗಿ ಅದು ಸ್ಟಂಟೆಡ್ ಗ್ರೋತ್ ಆಗುತ್ತೆ, ಅದರ ಒಂದು ಬೆಳವಣಿಗೆ ಕುಂಠಿತವಾಗುತ್ತೆ. ಹಾಗಾಗಿ ಇಂಥ ಒಂದು ಕಡೆ ಸೊ ಆ ಸ್ಮಾಲ್ ಪ್ಲಾಂಟ್ಸ್ ಗ್ರೋಯಿಂಗ್ ಅಂಡರ್ ಅ ಲಾರ್ಜ್ ಟ್ರೀಸಿಗೆ ಇಲ್ಲಿ ಲಾಸ್ ಆಗುತ್ತೆ. ಸೊ ಇನ್ನು ನ್ಯೂಟ್ರಲಿಸಮ್ ಅಂದರೆ ಏನು? ಸೊ ನ್ಯೂಟ್ರಲಿಸಮಲ್ಲಿ ಹೆಸರಲ್ಲೇ ಇದೆ, ಎರಡೂ ಸ್ಪೀಷೀಸಿಗೂ ಲಾಸು ಆಗಲ್ಲ, ಹಾರ್ಮು ಆಗಲ್ಲ, ಬೆನಿಫಿಟು ಆಗಲ್ಲ. ಇದು ನ್ಯೂಟ್ರಲಿಸಮ್ಗೆ ಎಕ್ಸಾಂಪಲ್. ಇದು ನ್ಯೂಟ್ರಲಿಸಮ್ ಡೆಫಿನೇಷನ್. ಹಾಗಾದರೆ ಎಕ್ಸಾಂಪಲ್ ಏನು? ಸೊ ನ್ಯೂಟ್ರಲಿಸಮಿಗೆ ಎಕ್ಸಾಂಪಲ್ ಏನು ಕೊಡ್ತೀವಪ್ಪ? ಸೊ ಎರಡು ಡಿಫ್ರೆಂಟ್ ಸ್ಪೀಷೀಸ್ ಇದ್ದಾವೆ, ಅವು ಎರಡರ ಮಧ್ಯೆ ಏನೋ ಒಂದು ಇಂಟ್ರಾಕ್ಷನ್ ನಡೀತಾ ಇದೆ, ಬಟ್ ಎರಡಕ್ಕೂ ಅದರಿಂದ ಏನೂ ಎಫೆಕ್ಟ್ ಆಗ್ತಿಲ್ಲ, ಇದು ನ್ಯೂಟ್ರಲಿಸಮ್ ಆಗತ್ತೆ. ಸೊ ಸ್ನೇಹಿತರೆ, ಇದು ಪಾರ್ಟ್ 1 ಆಫ್ ಕಾನ್ಸೆಪ್ಟ್ಸ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಸೊ ಪಾರ್ಟ್ 2 ಜೊತೆ ಇನ್ನು ಮತ್ತೆ ನಾನು ಬರ್ತೀನಿ. ಸೊ ಅಲ್ಲಿ ತನಕ ನಿಮಗೆ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ. ಸೊ ಈ ಚಾನಲಿಂದ ಬಿಡುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನನ್ನು ಒತ್ತಿ.